ಹಾಯ್ ನಮಸ್ಕಾರ. ಅಲ್ಲಿಂದ ನನ್ನ ಕನ್ನಡ ಚಾನಲ್ಗೆ ಸ್ವಾಗತ. ಈ ದಿನ 2 ಬಗೆಯ ಚಾಟ್ಸ್ ಮಾಡೋ ವಿಧಾನ ನೋಡೋಣ. ಅದಕ್ಕೆ ಬೇಕಾಗಿರುವಂಥ ಸ್ವೀಟ್ ಚಟ್ನಿ ಮತ್ತು ಖಾರ ಚಟ್ನಿ ತುಂಬಾ ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬೋದು. ಈ ರೀತಿ 2 ಬಗೆಯ ಚಟ್ನಿ ಮಾಡಿಟ್ಕೊಂಡ್ರೆ ಯಾವ ರೀತಿ ಬೇಕಾಗಿದ್ದರೂ ಚಾಟ್ಸ್ನ ರೆಡಿ ಮಾಡ್ಕೋಬೋದು ತಕ್ಷಣದಲ್ಲಿ. ಒಂದು ಸಲ ಮಾಡಿಟ್ರೆ ಒಂದು ವಾರದವರೆಗೂ ಏನೂ ಆಗೋದಿಲ್ಲ, ಫ್ರಿಜ್ಜಲ್ಲಿಟ್ಟು ಯೂಸ್ ಮಾಡ್ಬೋದು. ಈಗ ಖಾರ ಚಟ್ನಿ ಮಾಡೋದಕ್ಕೆ ಮಿಕ್ಸಿ ಜಾರ್ಗೆ 1 ಹಿಡಿಯಷ್ಟು ಪುದೀನ ಸೊಪ್ಪು, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೋಬೇಕು. ಇದಕ್ಕೆ ಹಸಿಮೆಣಸಿನ್ಕಾಯಿ ಒಂದು 8 ತೊಗೊಂಡಿದ್ದೀನಿ, ಅದನ್ನು ಸೇರಿಸಿ 1 ಎಸಳಿನಷ್ಟು ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೋಬೇಕು. ಕರಿಬೇವಿನ ಸೊಪ್ಪು ಜಾಸ್ತಿ ಸೇರಿಸ್ಬಾರ್ದು. ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಸೇರಿಸಿದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನೈಸಾಗಿ ಗ್ರೈಂಡ್ ಮಾಡ್ಕೊಬೇಕು. ತುಂಬ ನೀರು ಮಾಡ್ಕೋಬಾರ್ದು. ನೋಡಿ, ಈ ಕನ್ಸಿಸ್ಟೆನ್ಸಿ ಇರಬೇಕು. ಈಗ ಖಾರ ಚಟ್ನಿ ರೆಡಿಯಾಗಿದೆ. ಸ್ವೀಟ್ ಚಟ್ನಿ ಮಾಡೋದಕ್ಕೆ ಹುಣಸೆಹಣ್ಣನ್ನು ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿಟ್ಟಿದ್ದೆ. ಅದು ಚೆನ್ನಾಗಿ ನೆಂದು ಅದನ್ನು ಚೆನ್ನಾಗಿ ಕಿವುಚ್ಬಿಟ್ಟು ಅದರಲ್ಲಿರುವಂಥ ಸಿಪ್ಪೆ ಎಲ್ಲ ತೆಗೆದುಬಿಡಬೇಕು. ತುಂಬ ತೆಳುವಾಗಿ ಮಾಡ್ಕೋಬಾರ್ದು. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪೌಡರನ್ನು ಸೇರಿಸಿದ್ದೀನಿ. 1/4 ಟೀ ಸ್ಪೂನಷ್ಟು ಒಣಖಾರದ ಪುಡಿನ ಸೇರಿಸ್ಕೋಬೇಕು. ಒಂದು ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸಿದ್ದೀನಿ. ಉಪ್ಪು ಜಾಸ್ತಿ ಬೇಡ. ಈಗ ಬೆಲ್ಲನ ಸೇರಿಸ್ತಾ ಇದ್ದೀನಿ. ರುಚಿಗೆ ಬೇಕಾದಷ್ಟು ಬೆಲ್ಲನ ಸೇರಿಸ್ಕೋಬೇಕು. ಇದು ಹುಣಸೆ ಹುಳಿ ಹಾಕಿರ್ತೀವಲ್ಲ, ಅದಕ್ಕೆ ಬೆಲ್ಲ ಸ್ವಲ್ಪ ಹೆಚ್ಚಿಗೆ ಹಾಕ್ಕೋಬೇಕಾಗುತ್ತೆ. ಇದು ಸ್ವೀಟ್ ಚಟ್ನಿ ಅಂದರೆ ಸ್ವಲ್ಪ ಸ್ವೀಟಾಗಿರಬೇಕು, ತುಂಬ ಹುಳಿ ಇರಬಾರ್ದು. ಸ್ವೀಟ್ನೆಸ್ ಬರೋವರೆಗೂ ಬೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಟೇಸ್ಟ್ ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈಗ ಸ್ವೀಟ್ ಚಟ್ನಿ, ಖಾರ ಚಟ್ನಿ ರೆಡಿಯಾಗಿದೆ. ಈಗ ನಿಪ್ಪಟ್ಟು ಮಸಾಲೆ ಮಾಡ್ತಾಯಿದ್ದೀನಿ. ನಿಪ್ಪಟ್ಟು ಮಸಾಲೆ ಮಾಡೋದಕ್ಕೆ ಈ ರೀತಿ ಸಣ್ಣ ಸಣ್ಣ ನಿಪ್ಪಟ್ಟಿದ್ದರೆ ಅದನ್ನು ಉಪಯೋಗಿಸ್ಕೋಬೋದು, ಇಲ್ಲಾಂದರೆ ದೊಡ್ಡದಾಗಿರುತ್ತೆ ಅದನ್ನು ಆ ನಿಪ್ಪಟ್ಟಲ್ಲಿ ಮಾಡ್ಕೋಬೋದು. ಈಗ ನಿಪ್ಪಟ್ಟು ಮೇಲೆ ಖಾರ ಚಟ್ನಿನ ಹಾಕ್ಕೊಂಡು, ಖಾರ ಚಟ್ನಿ ಹಾಕಿದ್ರೆ ಮತ್ತು ಸ್ವೀಟ್ ಚಟ್ನಿನ ಸೇರಿಸ್ಕೊಂಡು ಎಲ್ಲ ಹಾಕಿದ್ದಾದ್ಮೇಲೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಈಗ ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಅಗಲವಾಗಿ ಹಾಕ್ಕೋಬೇಕು. ಈರುಳ್ಳಿ ಹಾಕಿದ್ದಾದಮೇಲೆ ತುರಿದಿರೋಂಥ ಕ್ಯಾರೆಟನ್ನು ಸೇರಿಸ್ಕೋಬೇಕು. ಈಗ ಸೇವನ್ನು ಸೇರಿಸ್ತಾ ಇದ್ದೀನಿ. ಸೇವು ಹಾಕ್ಬಿಟ್ಟು ಅದ್ರ ಮೇಲೆ ಬೇಕಾದ್ರೆ ಖಾರ ಬೂಂದಿ ಇದ್ದರೆ ಖಾರ ಬೂಂದಿನೂ ಸೇರಿಸ್ಕೋಬೋದು. ಎಲ್ಲ ಹಾಕಿದ್ದಾದಮೇಲೆ ಮತ್ತೆ ಒಂದು ಸ್ವಲ್ಪ ಸ್ವೀಟ್ ಚಟ್ನಿ ಮತ್ತು ಖಾರ ಚಟ್ನಿ ಸ್ವಲ್ಪ ಸೇರಿಸ್ಕೋಬೇಕು. ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಮೊದಲೇ ಖಾರ ಚಟ್ನಿ ಮತ್ತು ಸ್ವೀಟ್ ಚಟ್ನಿಗೆ ಉಪ್ಪನ್ನು ಸೇರಿಸಿದ್ದೆ. ಈಗ ಸ್ವಲ್ಪ ಉಪ್ಪನ್ನು ಮೇಲೆ ಉದುರಿಸ್ಕೋತಾ ಇದ್ದೀನಿ. ಕೊನೆಯಲ್ಲಿ ಕಡಲೆಪುರಿನ ಸೇರಿಸ್ಕೋಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಮೇಲೆ ಉದುರಿಸಿದ್ರೆ ನೋಡೋದಕ್ಕೂ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಈಗ ತುಂಬಾ ರುಚಿಯಾದಂಥ ನಿಪ್ಪಟ್ಟು ಮಸಾಲೆ ತಯಾರಾಗಿದೆ. ಈ ರೀತಿ ತುಂಬಾ ಶುಚಿಯಾಗಿ ಮತ್ತು ರುಚಿಯಾಗಿ ಮನೆಯಲ್ಲೇ ಮಾಡಿಕೊಟ್ರೆ ಮಕ್ಕಳು ಹೊರಗಡೆ ತಿನ್ನೋ ಅಭ್ಯಾಸ ಕಡಿಮೆ ಆಗುತ್ತೆ. ಈಗ ಕೋಡ್ಬಳೆ ಮಸಾಲೆ ಮಾಡೋ ವಿಧಾನ ನೋಡೋಣ. ಕೋಡ್ಬಳೆನ ಈ ರೀತಿ ಕಟ್ ಮಾಡಿಬಿಟ್ಟು ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೋಬೇಕು. ನಿಪ್ಪಟ್ಟು ಮಸಾಲೆ ಅಂದರೆ ಇದೇ ರೀತಿನ ನಿಪ್ಪಟ್ಟನ್ನು ಪೀಸ್ ಮಾಡಿಬಿಟ್ಟು ಮಾಡ್ಕೋಬೋದು. ಈಗ ಕೋಡ್ಬಳೆ ಎಲ್ಲ ಈ ರೀತಿ ಪೀಸ್ ಮಾಡಿದ್ದಾಗಿದೆ. ಇದಕ್ಕೆ ಸೇವನ್ನು ಸೇರಿಸ್ತಾ ಇದ್ದೀನಿ. ಖಾರ ಬೂಂದಿ ಇದ್ದರೆ ಖಾರ ಬೂಂದಿ ಸೇರಿಸ್ಕೋಬೋದು. ಈಗ ಕಡಲೆಪುರಿನ ಸೇರಿಸ್ಕೋತಾ ಇದ್ದೀನಿ. ಮತ್ತು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿ ಮತ್ತು ಕ್ಯಾರೆಟ್ ತುರಿನ ಸೇರಿಸ್ಕೋಬೇಕು. ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ, ಒಂದು ಚಿಟಿಕೆಯಷ್ಟು. ಮತ್ತು ಖಾರ ಚಟ್ನಿ ಮತ್ತು ಸ್ವೀಟ್ ಚಟ್ನಿ ನಮ್ಮ ರುಚಿಗೆ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಎಲ್ಲ ಸೇರಿಸಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತುಂಬಾ ರುಚಿಯಾದಂಥ ಕೋಡ್ಬಳೆ ಮಸಾಲೆ ತಯಾರಾಗಿದೆ. ಎರಡು ಸ್ನ್ಯಾಕ್ಸ್ನ ತುಂಬಾ ಸುಲಭವಾಗಿ ಮಾಡ್ಕೋಬೋದು. ಸ್ವೀಟ್ ಚಟ್ನಿ, ಖಾರ ಚಟ್ನಿ ಇದ್ದರೆ ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ಸ್ನ್ಯಾಕ್ಸ್ನ ತಯಾರಿಸ್ಕೋಬೋದು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.